ತ್ಯಾಗ 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 ಕಾಂಗ್ರೆಸ್ನಲ್ಲಿ ಈಗ ಬರೀ ತ್ಯಾಗದ ಮಾತೆ ಕೇಳಿ ಬರ್ತಾ ಇದೆ. ಅದೇನ್ ತ್ಯಾಗ ಮಾಡಿದಾರೋ, ಯಾವ ರೀತಿಯಲ್ಲಿ ತ್ಯಾಗ ಮಾಡಿದಾರೋ, ಸಿಎಂ ಅಧಿಕಾರ ತ್ಯಾಗದ ಮಾತಿಗೆ ಈಗ ಖರ್ಗೆ ಅವರು ಚಕ್ಮೇಟ್ ಅನ್ನ ಕೊಟ್ಬಿಟ್ಟಿದ್ದಾರೆ. ಅವ್ರು ಏನ್ ಕೊಟ್ಟಿದ್ದಾರೆ? ಯಾವ ನಾಯಕರು ಕೂಡ ಅಧಿಕಾರ ತ್ಯಾಗ ಮಾಡಲ್ಲ, ದೇಶಕ್ಕೆ ತ್ಯಾಗ ಮಾಡಿದ್ದು ಸೋನಿಯಾ, ರಾಹುಲ್ ಗಾಂಧಿ. ಅಧಿಕಾರ ತ್ಯಾಗದ ಮಾತನಾಡಿದ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಅವರಿಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೊಟ್ಟಂತ ಟಕ್ಕರ್ ಇದು. ಈ ಮಧ್ಯೆ ನನಗೆ ಸಿಎಂ ಆಗುವ ಆಸೆ ಇಲ್ಲ ಅಂತ ಡಿಕೆ ಶಿವಕುಮಾರ್ ಕೂಡ ಆಡಿದ್ದಾರೆ. ಕಾಂಗ್ರೆಸ್ ಪಕ್ಷ ಮುಂದೆ ಸೂಕ್ತ ತೀರ್ಮಾನವನ್ನ ಮಾಡುತ್ತೆ, ನನಗೆ ಯಾವುದೇ ಅವಸರ ಇಲ್ಲ ಅಂತ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಆಡಿರುವಂತಹ ಮಾತಿದು. ಏನ್ ಮಾತನಾಡಿದ್ದಾರೆ ನೋಡಿ. 2004ರಲ್ಲಿ ಸೋನಿಯಾ ಗಾಂಧೀಜಿ ಅವರು ಪ್ರಧಾನಮಂತ್ರಿ ಆಗಬೇಕಾಗಿತ್ತು. ಆದರೆ ಅವರು ಆ ಪ್ರಧಾನಮಂತ್ರಿ ಪದವನ್ನ ಸ್ವೀಕಾರ ಮಾಡಲಿಲ್ಲ, ಅವರು ತ್ಯಾಗ ಮಾಡಿದ್ರು. ಮತ್ತು ಒಬ್ಬ ಅರ್ಥಶಾಸ್ತ್ರಜ್ಞ ಮನಮೋಹನ್ ಸಿಂಗ್ ಅವರಿಗೆ ಕುರ್ಚಿ ಮೇಲೆ ಕುಳಿಸ್ಬಿಟ್ರು ಪ್ರಧಾನಮಂತ್ರಿಯಾಗಿ. ನಾವು ಇವತ್ತು ಆ ರೀತಿಯಾಗಿ ತ್ಯಾಗ ಬಲಿದಾನ ಮಾಡಕ್ಕೆ ತಯಾರಿದ್ದೇವಾ ಅಂತಕ್ಕಂಥ ಪ್ರಶ್ನೆ ನಮ್ಮ ಮುಂದೆ ಬರ್ತದೆ. ಈ ದೇಶಕ್ಕಾಗಿ ಇಂದಿರಾ ಗಾಂಧೀಜಿ ಅವರು ತ್ಯಾಗ ಮಾಡಿದ್ರು, ರಾಜೀವ್ ಗಾಂಧಿ ಅವರು ತ್ಯಾಗ ಮಾಡಿದ್ರು, ಸೋನಿಯಾ ಗಾಂಧಿ ರಾಜಕೀಯವಾಗಿ ತ್ಯಾಗ ಮಾಡಿದ್ರು. ಅಷ್ಟೇ ಅಲ್ಲ, ದೇಶದ ಏಳಿಗೆಗಾಗಿ ಅವರು ಅನೇಕ ಕಾರ್ಯಕ್ರಮಗಳನ್ನು ಸೋನಿಯಾ ಗಾಂಧಿ ಅವರು, ಮನಮೋಹನ್ ಸಿಂಗ್ ಅವರು ಕೊಟ್ಟರು. Lot of workers chanting slogans, DK Shivakumar must become a CM. It is their desire. I don't want to discuss Airport. on that issue. It is their desire. But our party will take a decision at whenever they take it is left to them. I am not in a hurry for anything.